ಯಾವ್ದಪ್ಪ ಸೀಟ್ ಕವರ್ ತೋರಿಸ್ತೀಯ ನೋಡ್ತಿದ್ದೀರಾ, ಕೊನೆ ತನಕ ನೋಡ್ರಿ ಗಾಯ್ಸ್ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೈರು ಹುಡುಗ. 100 ಡೇಸ್ನಾಗೆ 5 ಕಂಪ್ಲೀಟ್ ಮಾಡೋ ಡೇ 8. ನಾವು ನಮ್ಮ ಅಣ್ಣವ್ರು ಹೊಲ್ಟಿದ್ದೆ ಸೀದಾ ಕಾಯಿ ತುಂಬ್ಕೊಬರೋಕ್ಕೆ. ಆಯ್ತಂತ ಹುಡುಗರೆಲ್ಲ ಹಾಕೊಂಡೆ ಗಾಡಿ ತಗೊಂಡಲ್ಲ ಸೀದಾ ಹೊಲ್ಟಿದ್ದೆ ಹಳ್ಳಿ ಕಡೆ. ಫೈನಲಿ ಹಳ್ಳಿಗಂತೂ ಬಂದು ಹುಡುಗರು ಕ್ವಾಲಿಟಿ ಮಾಡ್ಕೊಂಡು ಕೂಕೊಂಡಿದ್ರು, ನಾನು ನೋಡ್ಕೊಂಡು ಕೂಕೊಂಡಿದ್ವಿ ಇಬ್ರು. ನಮಗೇನು ಕ್ವಾಲಿಟಿ ಮಾಡೋಕ್ಕೆ ಬರಲ್ಲ ಗಾಯಿ. ದೊಡ್ಡ ಕ್ವಾಲಿಟಿ ಬೇರೆ ಆಯ್ತು, ಅವೆಲ್ಲ ಲೋಡ್ ಮಾಡಿ ಗಾಡಿಗೆ ಹಾಕಿ. ಸಣ್ಣ ಬೇರೆ ಕ್ವಾಲಿಟಿ ಮಾಡ್ಬೇಕಲ್ಲ, ಕ್ವಾಲಿಟಿ ಹಾಕೊಂಡು ಅಲ್ಲಿಂದ ಅಣ್ಣವ್ರು ದುಡ್ಡು ಗಿಟ್ಟು ಕೊಟ್ಟು ಅಲ್ಲಿಂದ ಅಂತೂ ಹೊಲ್ಟ್ವಿ. ಫೈನಲಿ ಅವೆಲ್ಲ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಗೋಡಮ್ ಕಡೆ. ಫೈನಲಿ ಗೋಡಮ್ ತಗೊಂತು ಬಂದು ವಿಡಿಯೋ ಮಾಡ್ತಿರೋದಕ್ಕೆ ನಮ್ಮಣ್ಣ ಈ ತರ ಹೇಳ್ಬಿಡದ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ, ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕು. ಫೈನಲಿ ಗೋಡಮ್ ತಗೊಂಡು ಗೋಡಮ್ ತಗ ಬಂದು ರಿವರ್ಸ್ ಹೊಡೆದು ಗಾಡಿ ಹುಡುಗರು ಖಾಲಿ ಮಾಡ್ತಿದ್ರು. ನಾವಿಬ್ರು ನೋಡ್ಕೊಂಡು ನಿಂತ್ಕೊಂಡಿದ್ವಿ ಗಾಯ್. ಮನ್ಯಾಗ ಬಂದು ಕಸುವಾಗಿ ಉಣ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಇನ್ನೊಂದು ಹಳ್ಳಿಗೆ. ಫೈನಲಿ ಜೋನಹಳ್ಳಿ ಕಡೆ ಹೊಲ್ಟ್ವಿ. ಹೋಗ್ಬೇಕಾದ್ರೆ ಯಾವುದೋ ಟೊಮಾಟೊ ಮಂಡಿ ಇರ್ಬೇಕು, ಓಪನಿಂಗ್ ಆಗೈತಿ ಇವತ್ತು. ಅವೆಲ್ಲ ನೋಡ್ಕೊಂಡು ಅಲ್ಲಿ ಸೀದಾ ಹೊಲ್ಟ್ವಿ ಗಾಯ್. ಫೈನಲಿ ಸ್ಪಾಟಿಗಂತೂ ಬಂದು ಹುಡುಗರೆಲ್ಲ ಕ್ವಾಲಿಟಿ ಮಾಡ್ಕೊಂಡು ಹೋಗ್ಕೊಂಡಿದ್ವು. ನಾನು ಗಾಡಿಯಾಗ ಕೂತ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ನಮ್ಮ ಅಣ್ಣವ್ರು ಕರೆದು ಹೋಗಿ ಇಳ್ತಿ. ನಾನು ಕ್ವಾಲಿಟಿ ಎಲ್ಲ ಅದು ಒಂದು ಸ್ವಲ್ಪ ಇದು ಅಣ್ಣವರೇ ಮಾಡ್ಕೊಂಡಿದ್ರು, ಹುಡುಗರು ಎಸಿತಿದ್ರು. ಅವೆಲ್ಲ ಆದಮೇಲೆ ಅಣ್ಣವ್ರಿಗೆ ಲೆಕ್ಕ ಹೇಳಿ ದುಡ್ಡು ಕೊಟ್ಟು ಅಲ್ಲಿ ಸೀದಾ ಹೊಲ್ಟ್ವಿ ಗಾಯ್. ಇಲ್ಲಿ ಬಂದು ನೋಡ್ರೆ ಟ್ಯಾಕ್ರಿ ಆಗಿದಾವೆ ಕಾಯಿ ಅಂದರು. ಆಯ್ತು ನಮ್ಮ ಹುಡುಗರು ಅದ್ರ ಮೇಲೇನೆ ಹತ್ತಿ ಹಂಗೆ ಎಸಿದಿದ್ರು. ಅಲ್ಲಿ ಫುಲ್ ಗಾಡಿ ಲೋಡ್ ಆಯ್ತು. ಅವೆಲ್ಲ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಸೀದಾ ಊರ ಕಡೆ. ಫೈನಲಿ ಗೋಡಮ್ ತಗೊಂತು ಬಂದು ಗಾಡಿ ಎಲ್ಲ ಖಾಲಿ ಮಾಡಿ ಒಂದು ಸ್ವಲ್ಪ ಕಾಯಿಗೆ ಬೇರೆ ಬಿಸಿಲಲ್ಲ ಗಾಯ್ಸ್, ಕೆಟ್ಟೋಗ್ಬಿಡ್ತಾವೆ ಕಾಯಿ ಅಂತೇಳಿ ಗರಿ ಎಲ್ಲ ಮುಚ್ತಿದ್ವಿ ಗಾಯ್ಸ್. ಕಾಯಿ ಮೇಲೆ ಹುಡುಗ ಒಬ್ಬ ಮೇಲೆ ನಿನ್ಕೊಂಡು ಮುಚ್ತಿದ್ದ, ನಾನು ತಗೊಂಡೋಗಿ ಕೊಡ್ತಿದ್ದೆ ಇವರಿಗೆ. ಅವೆಲ್ಲ ಆದಮೇಲೆ ಕಾಯಿ ಹಾಕೊಂಬಕ್ಕೆ ಜಾಗ ಬೇರೆ ಇರಲಿಲ್ಲ. ಅದಕ್ಕೆ ನಾನು ನಮ್ಮ ಹುಡುಗ ಸೇರಿ ಪ್ಲಾಸ್ಟಿಕ್ ತುಂಬಿ ಹುಡುಗ ಒಂದು ಸ್ವಲ್ಪ ಅದ್ವೇದು ಇದ್ದು ತಗೊಂಡೋಗಿ ಕಸ ಎಲ್ಲ ಒಂದು ತಗೆ ಕೂಡ ಹಾಕಿ ಬೆಂಕಿ ಇಕ್ಕೊಂಡು ಕೂಕೊಂಡಿದ್ದ. ನಾನು ಸುಸ್ತಾಗಿ ಕೂಕೊಂಡಿದ್ದೆ. ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಟೌನ್ ಕಡೆ. ಫೈನಲಿ ಫ್ಯಾಕ್ಟ್ರಿ ತಗೊಂತು ಬಂದು ಇವ್ರಿಗೆ ಮ್ಯಾನೇಜರ್ ಹಾಕೊಂಡು ಅಲ್ಲಿ ಸೀದಾ ಹೋಗಿದ್ದೆ ಕಾಟ ಮಾಡಿಸ್ಕೊಂಡು ಗಾಡಿ. ಫ್ಯಾಕ್ಟ್ರಿ ಬಂದು ಗಾಡಿ ಎಲ್ಲ ಖಾಲಿ ಮಾಡಿಸಿ ನಾನು ಒಂದು ಸ್ವಲ್ಪ ಐಟಮ್ ತಾಬೇಕಿತ್ತಲ್ಲ ಹೊಸದು, ಅವೆಲ್ಲ ಐಟಮ್ ಎಲ್ಲ ತೆಗ್ದಿಕ್ಕಂತಿದ್ದೆ. ಆಮೇಲೆ ಖಾಲಿ ಆತಂತ ಹುಡುಗರು ಕರೆದು ಐಟಮ್ ಎಲ್ಲ ಒಂದು ಸ್ವಲ್ಪನೇ ತಗೊಂಬಂದಿದ್ದು ಅವೆಲ್ಲ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಬಂಕ್ ಕಡೆ. ಬಂಕ್ ತಗೋ ಒಂದು ಸ್ವಲ್ಪ ಗಾಡಿಯಾಗ ಡೀಸೆಲ್ ಬೇರೆ ಕಮ್ಮಿ ಇತ್ತು. ಅಣ್ಣವ್ರು ನಮ್ಮ ಫಾಲೋವರ್ಸ್ ಅಂತೆ, ಅವ್ರಿಗೊಂದು ಸ್ವಲ್ಪ ಮಾತಾಡ್ಸ್ಕೊಂಡು ಅಲ್ಲಿ ಸೀದಾ ಹೋಗಿದ್ದೆ ಹೋಟ್ಲು ಹೊಟ್ಟೆ ಬೇರೆ ಹಸಿದಿತ್ತು. ಹೋಗಿ ಕಸುವಾಗಿ ನಾನು ನನ್ನ ತಮ್ಮ ಉಂಡ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಊರ ಕಡೆ. ಊರಿಗೆ ಬಂದು ಗೋಡಮ್ ತಗೋಗಿ ಆಟೋ ನಿಲ್ಲಿಸಿ ನಮ್ಮ ಹುಡ್ಗಂಗೆ ಹಾಕೊಂಡು ನನ್ನ ಬೈಕ್ನಿಗೆ ಸ್ವಲ್ಪ ಸೀಟ್ ಕವರ್ ಹರಿದೋಗಿತ್ತಂತ ಅವ್ನಿಗೆ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಮತ್ತೆ ಟೌನ್ ಕಡೆ ಗಾಯ್ಸ್. ಫೈನಲಿ ಬಂದು ನನ್ನ ಗಾಡಿಗೆ ಬೇರೆ ಸೀಟೆಲ್ಲ ಬಿಚ್ಕೊಂಡಿದ್ರು. ಅಣ್ಣೋಡ್ತಾಗೆ ಒಳ್ಳೆ ಸೀಟ್ ಕವರ್ ಸಿಗ್ತವೆ ಹೊಸ್ದಾಗಿ ಬಂದಿರೋದು. ಇವೆಲ್ಲ ಇದೇ ಟ್ರೆಂಡಿಂಗ್ ನಡೀತಿರೋದು ಟ್ಯಾಕ್ಟ್ರಿ. ನಾವು ಒಂದು 5 ರಿಂದ 6 ಕಲರ್ ಇದ್ದಾವೆ, ಒಳ್ಳೆ ಇದ್ದಾವೆ, ಒಳ್ಳೆ ಕ್ವಾಲಿಟಿ ನಾವು ಇದ್ದಾವೆ. ಎಲ್ಲರೂ ರೈತರು ಹೋಗಿ ಹಾಕ್ಸ್ಕೊಳ್ಳಿ. ಟ್ಯಾಕ್ಟ್ರಿ ಯಾರ್ಯಾರು ಇದಾವೆ ಒಳ್ಳೆ ರೇಟಿಗೆ ಹಾಕ್ಕೊಡ್ತಾರೆ. ಇವ್ರನ್ನಾಗ ಯಾರೂ ಕೊಡೋಲ್ಲ, ಆ ಥರ ರೇಟಿಗೆ ಹಾಕ್ಕೊಡ್ತಾರೆ ಇವರು. 2 ವೀಲರ್ ಬ್ಯಾಗು, ಸೀಟ್ ಕವರು ಈ ಥರದ್ದೆಲ್ಲ ಹಾಕ್ಕೊಡ್ತಾರೆ ಇವರೇ. ಹೋಲ್ಸೇಲ್ ನಾವು ಸಿಗುತ್ತೆ ಇವ್ರತಾಗೆ. ಯಾರನ್ನಾರು ಅಂಗಡಿಯವರು ತಾಮಾಗಿದ್ರೆ ನೋಡ್ರಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಲ್ಲೋ ಪಾರ್ಸಲ್ ಬೇರೆ ಇತ್ತಂತ ಪಾರ್ಸಲ್ ಮಾಡ್ಕೊಂಡು ಹೋಗ್ಕೊಂಡಿದ್ರು. ಅದೇ ನೋಡ್ರಿ ಬರೀ ಸೀಟ್ ಕವರೇ ಹೋಗ್ತಿರೋದು ಇವಾಗ ಟ್ರೆಂಡಿಂಗ್ನಾಗೆ, ಅದೇ ಓಡ್ತಿರೋದು ಎಲ್ಲ ಕಡೆನೂ ಅದೇ ಓಡ್ತಿರೋದು. ಯಾರನ್ನ ಇನ್ನೂ ತಾಂಡೋಗಿಲ್ಲ ಅಂದರೆ ತಾಂಡೋಗಿ ಗಾಯ್. ಇನ್ನವರು ಎಲ್ಲ ಕವರ್ ಮಾಡ್ಕೊಂಡು ಬಸ್ಸಿಗೆ ಇಕ್ಕೋಕೆ ಹೋದ್ರು. ಇವ್ರ ಲೊಕೇಶನ್ ಎಲ್ಲಪ್ಪ ಅಂದರೆ ರಾಜೀವ್ ಮೋಟಾರ್ಸ್ ಪಕ್ಕದಾಗೆ ಇಂಡಿಯನ್ ಪೆಟ್ರೋಲ್ ಬಂಕ್ ಐತಲ್ಲ ಟೌನ್ನಾಗೆ, ಅದು ಆಪೋಸಿಟು MRF ಟೈರ್ ಶೋರೂಮ್ ಐತಲ್ಲ ಅದ್ರ ಆಪೋಸಿಟೇ ಇರೋದು. ನನ್ನ ಗಾಡಿಗೂ ಸೀಟ್ ಕವರ್ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಅಣ್ಣನ ಟೀ ಅಂಗಡಿ ತಾಗೆ. ಅಣ್ಣನ ಬಂದು ಒಂದು ಟೀ ಕುಡ್ಕೊಂಡು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮತ್ತೊಂದು ವೀಡಿಯೋ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಟೇಕ್ ಕೇರ್, ಲವ್ ಯು ಆಲ್.